ಓಕೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಚಳಿ ಐತ್ರಿ. ಫುಲ್ಲು ಮೋಡ ಆಗೈತಿ. ತಣ್ಣಗಂದ್ರೆ ಭಾಳ ತಣ್ಣಗೆ ಬಿಡಾಕತ್ಬಿಟ್ಟೈತಿ. ಹಾಗಾಗಿ ತಲೆಗೆ ಕಿವಿಗೆ ಗಾಳಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಸ್ಕಾರ್ಫ್ ಕಟ್ಕೊಂಡಿದ್ದೀನಿ. ಸ್ವೆಟ್ರ್ ಒಂದು ಹಾಕೋಬೇಕು. ಇಲ್ಲೇ ಕುಂತಲೇನೆ ನೋಡ್ರಿ, ಇದಿಷ್ಟು ಬೆಳ್ಳುಳ್ಳಿ ಸುಲಿದೆ. ಇಲ್ಲಿ ನೋಡಿರಿ, ಇದನ್ನೆಲ್ಲ ಸ್ವಲ್ಪ ದಬ್ಬಬೇಕು. ಆ ಕಡೆ ಸೊಟ್ಟೆ ಬಿದ್ದೈತಿ. ಬೆಳ್ಳುಳ್ಳಿ ಸುಲಿದೆ. ಇವಾಗ ಏನಾದ್ರು ಶೇಂಗಾ ಹಿಂಡಿ ಕೊಟ್ಬೇಕು ನೋಡ್ರಿ. ಶೇಂಗಾ ಚಟ್ನಿ ಕುಟ್ಟಬೇಕು. ಶೇಂಗಾ ಚಟ್ನಿ, ಚೋಡ, ಕರ್ದಂಟು, ರೊಟ್ಟಿ, ಪುಂಡೆ ಪಲ್ಯ, ಕಾಳು ಪಲ್ಯ ಎಲ್ಲ ಮಾಡ್ಬೇಕ್ರಿ. ನಾಳೆ ದೇವ್ರ ಹೊಳೆಗೆ ಓದ್ತಾರಲ್ಲ ಅವತ್ತೊಂದು ದಿನ. ಈಗ ನಾಳೆ ನಾಡ್ದ ಒಂದಿಷ್ಟು ಚೋಡ ಮಾಡ್ಕೋಬೇಕು. ಆಮೇಲೆ ಕರ್ದಂಟು, ಪುಟಾಣಿ ಕರ್ದಂಟು ಹಾಕ್ಬೇಕು. ಆಮೇಲೆ ಅವತ್ತು ಅವ್ರ ಹೊಳೆಗೆ ಹೋಗೋ ದಿನ ಒಂದಿಷ್ಟು ಅವತ್ತು ನಮ್ಮ ಮನೆದೇವ್ರ ತೇರು ಐತ್ರಿ. ಕಲಿಕರ್ ಮಡಿಯೊಳೇಶ್ವರನ ತೇರು ಐತಿ. ಹೀಗಾಗಿ ಅವತ್ತು ನಾನು ರೊಟ್ಟಿ ಮಾಡಲ್ಲ, ಚಪಾತಿ ಮಾಡಬೇಕು. ಒಂದಿಷ್ಟು ಪುಂಡೆ ಪಲ್ಯ ಮಾಡಬೇಕು. ಆಮೇಲೆ ಅಲಸಂದೆ ಕಾಳಿಂದು ಹಿಂಡೆ ಪಲ್ಯ ಮಾಡಬೇಕು. ಅವ್ರಿಗೆ ಹೊಳೆಗೆ ಹೋಗೋ ದಿನ ಎಲ್ಲನೂ ಮಾಡ್ಬೇಕಾಗತ್ತೆ ನೋಡಿರಿ. ಓಕೆ, ಇವಾಗ ಶೇಂಗದ ಹಿಂಡಿ ಕೊಡ್ತೀನಿ ರೀ. ಓಕೆ ಸ್ನೇಹಿತರೆ, ಬರ್ರಿ ಇವಾಗ ಕಲ್ಲಲ್ಲಿ ಶೇಂಗದ ಕಾಳು ಹಾಕಿದ್ದೀನಿ. ಇಷ್ಟು ತೊಗೊಂಡ ಹಿಂಡಿ ಕೊಟ್ಬೇಕ್ರಿ. ಪೂರ್ತಿ ಇಷ್ಟೆಲ್ಲ ಅದಾವೆ ನೋಡಿರಿ. ಇಷ್ಟು ಎಲ್ಲ ಹಿಂಡಿ ಕೊಟ್ಟಬೇಕು. ಪಳಕ ಕಾಳು ಅದಾವ್ರಿ, ಹುರಿದಿಟ್ಕೊಂಡಿದ್ದೀನಿ. ಶೇಂಗಾ ಕೊಟ್ಟಕ್ಕೆ ಇಷ್ಟು ಉಪ್ಪು ತೊಗೊಂಡಿದ್ದೀನಿ. ಇವಿಷ್ಟು ಎಳ್ಳು ತೊಗೊಂಡಿನಿ ನೋಡಿರಿ. ಎಳ್ಳು ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದಿಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಅದಿಷ್ಟು ಕರಿಬೇವು ತೊಗೊಂಡಿದ್ದೀನಿ. ಆಮೇಲೆ ಒಂದು ಹಿಡಿ ಆಗುವಷ್ಟು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ ನೋಡಿರಿ. ಆಮೇಲೆ ಜೀರಿಗೆ ತೊಗೋಬೇಕು. ಆಮೇಲೆ ಜೀರಿಗೆ ನೋಡಿರಿ, ಜೀರಿಗೆ ತೊಗೊಂಡು ಒಂದು 4 ಸ್ಪೂನ್ ಜೀರಿಗೆ ಹಾಕೋತೀನಿ ರೀ. ಜೀರಿಗೆ ಘಮ ಇರಬೇಕು ಅಂದ್ರೆ ಮಸ್ತ್ ಆಗುತ್ತೆ. ಆಮೇಲೆ ಖಾರದ ಪೌಡ್ರ್ ನೋಡಿರಿ. ಆಮೇಲೆ ಖಾರದ ಪೌಡ್ರ್ ಹಾಕಬೇಕು. ಮನೆ ಕುಡ್ಸ್ಕೊಂಬಂದಿವಲ್ರಿ, ಕೆಂಪಗೈತಿ. ಇಷ್ಟು ಹಾಕೋದು ನೋಡಿರಿ. ಅದಕ್ಕೆ ರುಚಿಗೆ ಅನುಸಾರವಾಗಿ ಹಾಕಬೇಕು. ನಾ ಕಾಳು ಮಾತ್ರ ಭಾಳ ತೊಗೊಂಡೇನಿ ರೀ. 1 kg ಕಾಳು ಅದಾವೆ. 1 kg ಹೆಚ್ಚು ಚೆನ್ನಾಗಿ ಅದಾವೆ ರೀ. ಯಾಕಂದ್ರೆ ಒಳ ತುಂಬೈತಿ. ಒಳ ತುಂಬಿ ಮ್ಯಾಗ ಇಷ್ಟು ನಿಂತವು. 1 kg ಹೆಚ್ಚು ಅದಾವು. ಅದಕ್ಕೆ ಐತಿ ಇಷ್ಟು. ನಾ ಅಳತಿ ಮಾಡಿಲ್ಲ. ಎಳ್ಳಂತೂ ಮನ್ಯಾಗ ಅದಾವು. ಒಂದು 2 ಸೇರು ಎಳ್ಳಿದ್ದು. ಅದ್ರಾಗ ಒಂದಿಷ್ಟು ತೊಗೊಂಡು ಎಳ್ಳು ತೊಗೊಂಡಿದ್ದೀನಿ. ಇವನು ಹಾಕ್ತೀನಿ ನೋಡಿರಿ. ಇವಾಗ ಕುಟ್ಟನ್ರಿ. ಇದನ್ನು ಸ್ವಲ್ಪ ಔಡ ಜಜ್ಕೋಬೇಕು ರೀ. ಔಡ ಜಜ್ಕೊಂಬಳಕ್ಕೆ ಹಿಂದಡಿ ಖಾರ ಪುಡಿ ಹಾಕ್ಬೇಕು. ಖಾರ ಪುಡಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಜಜ್ಕೋಬೇಕು. ಸಣ್ಣ ಕುಟ್ಬಾರ್ದ್ರಿ ಯಾವಾಗಲೂ ಹಿಂಡಿ. ಆಮೇಲೆ ಶೇಂಗಾ ಹುರ್ಕೊಳ್ಳೋ ಟೆಕ್ನಿಕ್ ಏನಪ್ಪ ಅಂತಂದ್ರೆ ನೋಡಿರಿ ಸ್ನೇಹಿತರೆ, ಶೇಂಗಾ ಯಾವಾಗಲೂ ಕಡಿಮೆ ಉರಿ, ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಶೇಂಗಾ ಹುರ್ಕೋಬೇಕು. ಅಂದ್ರೆ ಕ್ರಿಸ್ಪಿಯಾಗಿ ಆಗ್ತಾವೆ ಶೇಂಗಾ ಕಾಳು. ಹಿಂಡಿ ಚಂದ ಬರ್ತೈತೆ ರೀ. ನಾವು ಉರಿ ಜೋರಿಟ್ಟು ಹುರ್ಕೊಂಡ್ವಿ ಅಂತಂದ್ರೆ ಶೇಂಗಾ ಚಂದ ಹುರಿಯಂಗಿಲ್ಲ, ಹಿಂಡಿ ಚಂದ ಆಗಂಗಿಲ್ಲ. ಇದು ನೋಡಿರಿ, ಕುಟ್ಟಿದ್ರೊಳಗೆ ಹಿಂಡಿ ತೋರಿಸ್ತೀನಿ ನಿಮಗೆ. ಹಿಂಗೆ ಮಾಡಿ ಹಿಂಗೆ ಮುಟ್ಟಿಗೆ ಮಾಡಿದ್ರೆ ಹಿಂಗೆ ಮುಟ್ಟಿಗೆ ಕುಂದ್ರಬೇಕು ರೀ. ಒಬ್ಬೆ ಆಗ್ಬೇಕು. ಹಂಗೆ ಆಗ್ಬೇಕು ಅದು. ಶೇಂಗಾ ಕಾಳು ಇರಬೇಕು. ಮುಟ್ಟಿಗೆ ಹಿಡಿದ್ರೆ ಒಬ್ಬೆ ಆಗ್ಬೇಕು. ಆ ಥರ. ನಾ ಶೇಂಗಾದ ಹಿಂಡಿ ಕುಟ್ಟಿದ್ರು ಯಾರು ಇನ್ನೊಬ್ಬರು ಬಂದವ್ರು ಊಟಕ್ಕೆ ಹಚ್ಚಿದ್ನಿ ಅಂತಂದ್ರೆ ಕೊಂಡು ತಂದಿರೇನ್ರಿ ಹಿಂಡಿ ಅಂತಾರೆ. ಆ ಥರ ಶೇಂಗಾ ಕೊಟ್ಟಿರ್ತೀನಿ ನಾನು. ಈ ಥರ ಇವಾಗ ಇದಿಷ್ಟು ಜಜ್ಕೊಂಡು ಉಪ್ಪು ಹಾಕಿಬಿಡ್ತೀನಿ ರೀ. ಹಂಗೆ ಇದಕ್ಕೆ ಇವಾಗ ಉಪ್ಪು, ಅದಕ್ಕೆ ಜೀರಿಗೆ ಹಾಕ್ತೀನಿ. ಹಂಗೆ ಇವಾಗ ನೋಡಿರಿ, ಇಷ್ಟಕ್ಕೊಂದು ಜೀರಿಗೆ ಹಾಕ್ತೀನಿ ರೀ. ಚಂದ ಆಗತ್ತೆ ರೀ ಶೇಂಗಾ ಚಟ್ನಿ. ಅದ್ರಾಗ ನಮ್ಮ ಮನ್ಯಾಗ ಯಾವಾಗಲೂ ಇರ್ಬೇಕು ರೀ ಶೇಂಗಾ ಚಟ್ನಿ. ಮ್ಯಾಗ ಇದ್ದೇ ಇರಬೇಕು. ಶೇಂಗಾ ಚಟ್ನಿ ಆಯಿತು, ಹಸಿಮೆಣ್ಸಿಕಾಯಿ ಚಟ್ನಿ ಆಯಿತು. ಹಸಿಮೆಣ್ಸಿಕಾಯಿ ಚಟ್ನಿ ಕುಟ್ನಲ್ರಿ ಬೆಳಿಗ್ಗೆ ನೋಡಿರಿ. ಇಷ್ಟು ಉಳ್ದೈತಿ. ಇದರಲ್ಲಿ ಒಂದು ಪ್ಲೇಟ್ ಪೂರ್ತಿ ಕುಟ್ನಿ. ಇದೊಂದು ಇಷ್ಟೇ ಉಳ್ದೈತಿ ನೋಡಿರಿ ಇವಾಗ. ಹಂಗೆ ನಮ್ಮ ಮನ್ಯಾಗ ಯಾವಾಗಲೂ ಮ್ಯಾಗ ಅಂದ್ರೆ ಪಲ್ಯ ಸಪ್ಪಗೆ ಮಾಡಿರ್ತೀನಿ. ಮೇಲೆ ಚಟ್ನಿ ಜಾಸ್ತಿ ಯೂಸ್ ಮಾಡೋದು. ಹೀಗಾಗಿ ಯಾಕಂದ್ರೆ ನಾನು ಖಾರ ತಿನ್ನೋದು ಕಡಿಮೆನೇ. ಹೀಗಾಗಿ ಮ್ಯಾಗ ಉಣೋರು ಉಣ್ಲಿ ಅಂತ ಹೇಳಿಬಿಟ್ಟು ಶೇಂಗಾ ಚಟ್ನಿ ಇರ್ತೈತಿ. ಮೊಸರು ಇತ್ತಂದ್ರೆ ಚಟ್ನಿ ಹಾಕ್ಕೊಂಡಿರ್ತೀನಿ. ಇಲ್ಲಂತಂದ್ರೆ ಪಲ್ಯದ ಮೇಲೆ ಸರಿ ಹೋಗಿಸ್ತೀನಿ ನಾನು. ಯಾಕಂದ್ರೆ ಮ್ಯಾಗ ಪಲ್ಯ ಮೊಸರು ಇರಲಿಲ್ಲ ಅಂದ್ರೆ ಮ್ಯಾಗ ಚಟ್ನಿ ಹಾಕೊಳಕ್ಕೆ ಹೋಗಲ್ಲ ನಾನು. ಓಕೆ, ಮಾತು ಹೇಳ್ತಾ ಕುಂತ್ರೆ ಹಿಂಗಾಗುತ್ತೆ. ಬರ್ರಿ ಇವಾಗ ಮೊದಲು ಅದಿಷ್ಟು ಜಜ್ಕೋಣ. ಇದನ್ನು ತೆಗೆದು ಸೈಡಿಗೆ ಇಡ್ತೀನಿ. ಮೊದಲು ಈ ಕಡೆ ಇಡ್ತೀನಿ. ಕಲ್ಲಲ್ಲೇ ಕುಟ್ಟಿದ ಖಾರ ನೋಡಿರಿ ಮಸ್ತ್ ಇರುತ್ತೆ. ಕಲ್ಲಲ್ಲಿ ಕುಟ್ಟಿದ್ರೆ ಚಂದ ಆಗುತ್ತೆ. ಎಣ್ಣೆ ಬಿಡುತ್ತೆ. ನಾವು ಏನರ ಮಿಕ್ಸಿ ಹಾಕಿದ್ವಿ ಅಂದ್ರೆ ಎಣ್ಣೆ ಬಿಡಲ್ಲ. ಅದು ಹಿಪ್ಪಿ ಆಗಿಬಿಡುತ್ತೆ ನೋಡಿರಿ. ಹಾಕೋದೆ ಹಿಂಗೆ ಏಟ್ ಹಾಕೋದೆ. ಸಣ್ಣ ಔಡ ಸೋಡ ಒಂದ್ರೊಳಗೆ ಒಂದು 3 ಪಳಕ್ಕೆ ಹಂಗೆ ಆಗ್ಬೇಕವು. ಅಲ್ಲಿ ಥರ ಕುಟ್ಕೋತೀನಿ ಹಿಂಗೆ ನೋಡಿ. ಇವಾಗ ಎಳ್ಳಿಂದ ಘಮ ಬಿಡಕತ್ತು. ಓಕೆ ಸ್ನೇಹಿತರೆ, ನೋಡಿರಿ ಈಗ ಅರ್ಧ ತೆಗೆದೀನಿ ರೀ. ಸುಮ್ಮನೆ ಅಷ್ಟು ಅನ್ನೋಣ ಭಾಳ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ತೆಗೆದೀನಿ. ಅರ್ಧ ಈಗ ಇಟ್ಟಿನಿ ನೋಡಿರಿ. ಯಾಕಂದ್ರೆ ಒಳ್ಳಿನೊಳಗೆ ಒಮ್ಮೆ ಬಕ್ಕಳತ್ತವ, ಅವು ಇದಾಗಂಗಿಲ್ಲ ಅಂತ ಹೇಳ್ಬಿಟ್ಟು ತೆಗೆದು ಇದು ಅರ್ಧ ಕುಟ್ಕೊಂಡು ಆಮೇಲೆ ಮತ್ತೆ ಅದು ಅರ್ಧ ಕುಟ್ಕೊತೀನಿ. ಶೇಂಗಾ ಕುಟ್ಟಕ್ಕೆ ಅಷ್ಟೇ ಒಳ್ಳೆ ಯೂಸ್ ಮಾಡ್ತೀನಿ ನೋಡಿರಿ. ಮೊದಲು ಹೂರ್ಣನೂ ರುಬ್ತಿದ್ದೆ. ಇವಾಗ ಅದೇನು ಹೂರ್ಣ ತಿಕ್ಕದು ಸೊಲಿಪುಟ್ಟಿ ತಂದಿರಲ್ಲ, ಆವಾಗಿನಿಂದ ಒಳ್ಳೆನ ಯೂಸ್ ಮಾಡಲ್ಲ ಹೂರ್ಣ ರುಬ್ಬಕ್ಕೆ. ಹಿಂಡಿ ಒಂದು ಕೊಟ್ಟಿರ್ತೀನಿ ನೋಡಿ.
ಆಗಿನ ಕಾಲದಾಗ ಕುಟ್ಟಿ ಬೀಸಿ ತಿಂತಿದ್ರಂತ, ನ್ಯಾಚುರಲ್ ಆಗಿ ತಿಂತಿದ್ರು. ಕೈಗೆ ಮೈಗೆ ಇದನ್ನು ಇರ್ತಿದ್ದಿಲ್ಲ. ಮನುಷ್ಯ ಎಷ್ಟು ಮಾಡಿದ್ರು ಅಷ್ಟು ಆರಾಮಾಗಿರ್ತೈತಿ. ಈಗೆಲ್ಲ ನಾವು ಸೋಂಬೇರಿಗಳು ಹುಟ್ಕೊಂಡ್ಬಿಟ್ಟಿವಿ. ಘಮ 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 ಅನ್ನಕತ್ತೈತ್ರಿ ಎಳ್ಳಿನ ಸ್ಮೆಲ್ಲು. ಓಕೆ ಸ್ನೇಹಿತರೆ, ನಾನು ಸ್ಕಾರ್ಫ್ ಕಟ್ಕೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ಫುಲ್ಲು ಚಳಿ ಐತಿ, ನನಗೆ ತಂಪಂತೂ ಆಗಿ ಬರಂಗಲ್ಲ. ಹೀಗಾಗಿ ನಿಮ್ಗೆ ಗೊತ್ತಿದ್ದೈತಿ ನನ್ನ ತಂಪು ಆಗಿ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಸ್ಕಾರ್ಫು. ಯಾವಾಗಲೂ ತಲೆ ಕಿವಿ ಬೆಚ್ಚಗಿರ್ಬೇಕು ನೋಡ್ರಿ. ಸ್ವಲ್ಪ ತಂಪಾಯಿತು ಅಂದ್ರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಹೀಗಾಗಿ ಆದಷ್ಟು ಬೆಚ್ಚಗಿರ್ಬೇಕು ನಾನು. ಓಕೆ, ಕುಟ್ಟಿಗೆ ತೋರಿಸ್ತೇನೆ ರೀ ಎಲ್ಲ ಒಟ್ಟು ಹಿಂಡಿ ಹೆಂಗೆ ಕೊಟ್ಟಿನಿ ಅಂತ ಹೇಳ್ಬಿಟ್ಟು. ಚಾಲು ಮಾಡಿದೆ. ಓಕೆ ಸ್ನೇಹಿತರೆ, ನೋಡಿರಿ ಹಿಂಡಿ ರೆಡಿ ಆಯಿತು. ಇಷ್ಟಕ್ಕೊಂದ ಹಿಂಡಿ ಕೊಟ್ಟಿದೆ ಇವಾಗ, ಶೇಂಗಾ ಹಿಂಡಿ. ನೋಡಿರಿ ಹೆಂಗೆ ಕಾಳು 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 ಕಾಳಾಗಿ ನೋಡಿರಿ ಉಂಡೆ ಆಯ್ತು ಈಗ. ನೋಡಿರಿ ಇಷ್ಟೇ, ಏನು ಲೈಟಾಗಿ ಒತ್ತದ ಬೇಡ. ಈಗ ಹಿಂಗೆ ಕಾಳು ಕಾಳಾಗಿ ಹಿಂಗೆ ಉಂಡೆ ಆಗ್ಬೇಕ್ರಿ, ಅಂದ್ರೆ ಹಿಂಡಿ ನೈಸಾಗುತ್ತೆ. ಅದ್ರಾಗ ಎಳ್ಳು ಹಾಕಿನಿ, ಕರಿಬೇವು, ಕೊತ್ತಂಬರಿ, ಒತ್ತೆಗೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಜೂಮ್ ತೊಡಕೆ ಒಂದು ಫೋಟೋ ಕ್ಲಿಕ್ ಮಾಡು. ಸೆಂಟ್ರದಾಗ ಬರಬೇಕು, ಆ ಕಡೆ ಈ ಕಡೆ ಬರಬಾರ್ದು. ಹೆಂಗೆ ಹಿಡಿಬೇಕಂದ್ರೆ ಹಿಂಗೆ ಹಿಂಗೆ ನೋಡಿರಿ. ಈ ಥರ ಆಗೈತೆ ನೋಡಿರಿ ಶೇಂಗಾ ಚಟ್ನಿ. ಈ ಥರ ಮಾಡಿದ್ರೆ ಮಸ್ತ್ ಇರ್ತೈತೆ ರೀ. ಈಗ ಡಬ್ಬ್ಯಾಗ ಹಾಕಿ ತುಂಬಿಡ್ತೀನಿ ರೀ. ನೋಡಿರಿ ಸ್ವಲ್ಪ ತಿಕ್ಕಿದ್ದೀನಿ ರೀ, ಅಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಕ್ಕಿದ್ದೀನಿ. ಅದಕ್ಕೆ ಕೈಯಲ್ಲಿ ಹೆಂಗಾಗೈತಿ. ಇವಾಗ ಡಬ್ಬಿ ತುಂಬಿಡೋದ್ರಿ.